ಇಂದಾದರೂ ಅವಳನ್ನು ಕರೆತಂದಿರುವೆಯೋ ಅಥವಾ ಏಕಾಂಗಿಯಾಗಿ ಬಂದಿರುವೆಯೋ? ದೊಡ್ಡಪ್ಪ, ನನಗ್ ಗೊತ್ತು ನೀವ್ ನನ್ ನೋಡೋದಕ್ಕಿಂತ ಅವಳನ್ನ ನೋಡೋದಕ್ಕೆ ಕಾಯ್ತಾ ಇದ್ದೀರಾ ಅಂತ. ಅಲ್ಲಿ ನೋಡಿ. ಪಟ್ಟಿ ಮಗ ಒಳ್ಳೆ ಹುಡುಗಿನೇ ಹಾಕೊಂಬಂದಿದ್ದಾನೆ. ದೂರ್ಕಾಲ ಚೆನ್ನಾಗಿ ಬಾಳಮ್ಮ. ಇವತ್ತಿನಿಂದ ನೀನು ನಮ್ಮನೆ ನಂದಾದೀಪ. ಏನಮ್ಮ ನಿನಗೆ ಪಾಕಶಾಸ್ತ್ರದ ಅರಿವಿದೆಯೋ? ಸೂಪರ್ ಆಗಿ ಮಾಡ್ತಾಳೆ ದೊಡ್ಡಪ್ಪ. ದಿನ ಅವಳು ಮಾಡೋ ಅಡಿಗೆ ತಿಂದೆ ನಾನು ಈ ತರ ಆಗಿರೋದು. ವೆರಿ ಗುಡ್, ವೆರಿ ಗುಡ್, ಒಳ್ಳೇದಾಯ್ತು. ಇವಳ ಅಡುಗೆ ರುಚಿ ನೀನು ಒಬ್ಬನೇ ನೋಡಿದ್ರೆ ಸಾಕು. ನನ್ನ ಸೊಸೆ ಹೇಗೆ ಅಡುಗೆ ಮಾಡ್ತಾಳೆ ಅಂತ ನಾನು ನೋಡೋದು ಬೇಡವಾ? ಅಲ್ಲ ದೊಡ್ಡಪ್ಪ, ಹೌದು, 3 ದಿನದಿಂದ ಕೆಲಸದವರು ಅಡುಗೆಯವರು ಯಾರು ಮನೆಗೆ ಬಂದೇ ಇಲ್ಲ ಕಣ. ಕೊರೋನಾ ಅಂತ ಅಂದ್ಬಿಟ್ಟು ಹೋಟೆಲ್ ತಿಂಡಿ ತಿಂದು ತಿಂದು ನಾಲ್ಗೆಲ್ಲ ಗಬ್ಬೆದೋಗಿದೆ. ಇವು ಕೈ ರುಚಿ ನೋಡೇ ಬಿಡ್ತೀನಿ ಕೂಡ ಇವತ್ತು. ಹೋಗಮ್ಮ, ಅಡುಗೆ ಮಾಡ್ಬಿಡಪ್ಪ. ಔಪ್ಪ. ಸಾರಿ ದೊಡ್ಡಪ್ಪ, ಸಡನ್ ಆಗಿ ಅಡುಗೆ ಮಾಡಕ್ಕೆ ಹೇಳ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಏನು ಅಡುಗೆ ಮಾಡ್ತಿದ್ಯಾ? ಏನು ನೀರು ಕುದೀತಾ ಇತ್ತು, ಅದಕ್ಕೆ ಕೇಳಿದೆ. ನಾನೇನೋ ಜೋಶಲ್ಲಿ ನೀನು ಹೊಗಳಕ್ಕೆ ಹೋಗಿ ಅಡುಗೆ ಚೆನ್ನಾಗಿ ಮಾಡ್ತೀಯ ಅಂತ ಹೇಳ್ಬಿಟ್ಟೆ. ನೀನ್ ಹೇಳ್ದೆ ಅಂತ ನಾನು ಅಡುಗೆ ಮಾಡ್ಬೇಕಾ? ಅದು ಈ ಮನೇಲಿ ಯಾರು ಅಡುಗೆಯವ್ರು ಇಲ್ಲ ಅಂತ ನಾನು ಅಡುಗೆ ಮಾಡ್ಬೇಕಾ? ನಾನೇ ನಿನ್ ಕಣ್ಣಿಗೆ ಅಡುಗೆಯವ್ರ ತರ ಕಾಣಿಸ್ತಿದ್ದೇನಾ? ಚಿಚೆ ದಿವ್ಯಾ, ಅದು ಹಾಗಲ್ಲ. ದೊಡ್ಡಪ್ಪ ನಿನ್ ಕೈ ರುಚಿ ಹೇಗಿರುತ್ತೆ ಅಂತ. ನೋಡು, ನನಗೆ ಅಡುಗೆ ಮಾಡಕ್ ಬರಲ್ಲ. ಅಡುಗೆ ಮಾಡಕ್ ಬಂದ್ರು ಅಡುಗೆ ಮಾಡಲ್ಲ. ನಾನು ಯಾವುದೇ ಮನೆ ಸೊಸೆಯಾಗಿ ಹೋದ್ರೂ ರಾಣಿ ಥರ ಬದುಕಬೇಕು ಅಂತ ಅಂದ್ಕೊಂಡಿದ್ದೀನಿ, ಕೆಲ್ಸದವ್ರ ಥರ ಅಲ್ಲ. ಆದರೆ ಇವ್ರು ಹೇಳ್ತಾ ಇರೋದು ನೋಡ್ತಿದ್ರೆ ನಾನೇನಾದರೂ ನಿನ್ನ ಮದುವೆ ಆದರೆ ಈ ಮನೇಲಿ ಅಡುಗೆ ಮಾಡ್ಕೊಂಡು ಬಿದ್ದಿರಬೇಕು ಅಂತ ಅನಿಸ್ತಿದೆ. ಅಯ್ಯೋ ಇಲ್ಲ ಚಿನ್ನ, ಆಗ ಕೈಗೊಬ್ಬ ಕಾಲ್ಗೊಬ್ಬ ಆಳಿಡ್ತೀನಿ, ನಿನ್ನ ರಾಣಿ ತರ ನೋಡ್ಕೋತೀನಿ. ಆದ್ರೆ ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೋ ಪ್ಲೀಸ್. ದೊಡ್ಡಪ್ಪಂಗ್ ವಯಸ್ಸಾಗಿದೆ, ಇಷ್ಟೆಲ್ಲ ಆಸ್ತಿ ಬೇರೆ, ನಮ್ಮನ್ ಬಿಟ್ರೆ ಬೇರೆ ಅವ್ರಿಗೆ ಯಾರಿದ್ದಾರೆ? ಅದಕ್ಕೆ ಇವತ್ತು ಒಂದಿನ. ಏನಮ್ಮ ಏನದು ಅಲ್ಲ? ಇವತ್ತು ಒಂದಿನ ಏನಿಲ್ಲ ದೊಡ್ಡಪ್ಪ, ಇವತ್ತು ಒಂದಿನ ನಾವು ಅಡ್ಗೆ ಮಾಡ್ಕೊಟ್ರೆ ದಿನ ನೀವು ಅಡ್ಗೆಯವ್ರ ಕೈ ಊಟನೇ ತಿನ್ಬೇಕಲ್ಲ ಅಂತ ಹೇಳ್ತಿದ್ಲು ಅಷ್ಟೇ. ಹೌದೇನಮ್ಮ, ಏನು ಮಾಡಲಿ? ಈ ಮನೆಯಲ್ಲಿ ಈ ಮುದುಕ ಒಂಟಿ ಒಬ್ಬಂಟಿಗ ನಿನ್ನ ಗಂಡ ಬಂದು ಹೋಗುವಾಗ ಸ್ವಲ್ಪ ಸಮಾಧಾನ ಆಗ್ತಿತ್ತು ಮನಸ್ಸಿಗೆ. ಅಪರೂಪಕ್ಕೆ ಈಗ ಬಂದಿದ್ದಾನೆ. ಈ ಹೊಸ ಮದುಮಗನ ಜೊತೆ ಮಧುಪಾನ ಮಾಡುವ ಮನಸ್ಸಾಗಿದೆ.
ಮಧ್ಯದಲ್ಲಿ ಒಂದಿಷ್ಟು ಬಜ್ಜಿ ಪಕೋಡ ಮಾಡ್ಕೊಡ್ತೀಯ ಬಾಲೆ? ಅವಳು ಮಾಡ್ಕೊಡ್ತಾಳೆ ದೊಡ್ಡಪ್ಪ, ನೀವು ಬನ್ನಿ. ಏ ಬಾಲ, ಬಾಳ ಬಾಳ ಇದೆ ಕಣೋ, ಒಳ್ಳೆ ಜೋಡಿ ಸೆಲೆಕ್ಟ್ ಮಾಡಿದ್ದೆ. ನಡಿಯ ನಡಿಯ ನಡಿಯ. ಏನವ ಈ ಪಕೋಡ ಸ್ವಲ್ಪ ಕಡುದಾಗಿರ್ಬೇಕು. ಗಿಳಿಯು ಪಂಜರದೊಳ್ಳಿಲ್ಲ ರಾಮ. ನಾನೇ ಛತ್ರಿ ಅಂದ್ರೆ ಇವ್ರು ನನ್ನ ಹತ್ರನೇ ಕತ್ರಿ ಹಾಕೋಕ್ ಬಂದಿದ್ದಾರಾ? ಇವರನ್ನ ಸುಮ್ಮನೆ ಬಿಟ್ರೆ ನನ್ನೇ ಲಾಗ ಓಡಿಸ್ಬಿಡ್ತಾರೆ. ಬಿಡಬಾರ್ದು, ಇವ್ರಿಗೆ ಒದ್ದು ಬುದ್ಧಿ ಕಲಿಸ್ದೆ ಬಿಡಬಾರ್ದು. ನನ್ನ ಸೀಕ್ರೆಟ್ ಎಲ್ಲ ಗೊತ್ತಾದ್ಮೇಲೆ ಇವರನ್ನ ಜೀವಂತವಾಗೇ ಬಿಡಬಾರ್ದು. ಅಣ್ಣ ಕಾಲ್ ಮಾಡ್ತಾ ಇದ್ದಾರೆ. ಏನಾಯ್ತು ಅಂತ ಕೇಳಿ. ಹಲೋ, ಹೇಳಿ ಅಣ್ಣ. ನಾನು ಹೇಳೋದು ಇರ್ಲಿ ಕಣ್ಲ, ನೀವೆಲ್ಲ ಎಲ್ಲಿ ಹಾಳಾಗಿ ಹೋಗಿದ್ದೀರ ಅದನ್ನ ಹೇಳಿ. ನಾವೆಲ್ಲೂ ಹೋಗಿಲ್ಲ ಅಣ್ಣ, ಇಲ್ಲೇ ಗೇಟ್ ಹತ್ರನೇ ಕಾಯ್ತಾ ಇದ್ದೀವಿ. ಏನ ಕಾಯ್ತಾ ಇದ್ದೀರಾ? ಯಾಕ್ಲಾ, ಯಾರಾದ್ರೂ ಬಿರಿಯಾನಿ ತಂದ್ಕೊಡ್ತೀನಿ ಅಂತ ಹೇಳೋರ ಅಲ್ಲೇ ಕಾಯ್ಕೊಂಡು ನಿಂತ್ಕೊಳ್ಳಕ್ಕೆ? ಇಲ್ಲ ಅಣ್ಣ, ಅದೇನೋ ರೈಡ್ ನಡೀತಾ ಇದೆ, ಯಾರನ್ನೂ ಒಳಗೆ ಬಿಡಲ್ಲ ಅಂದ್ರು, ಅದಕ್ಕೆ ಇಲ್ಲೇ ಕಾಯ್ತಾ ಇದ್ದೀವಿ. ಆಹಾ, ಬುದ್ಧವಂತರು ಕಣ್ಲ. ನಿಮ್ಮಂತವ್ರು ಇದ್ರೆ ನಮ್ಮ ಮನೆ ದರೋಡೆ ಆದ್ರೂ ಅಣ್ಣ ಅಲ್ಲೇ ದೂರದಲ್ಲಿ ಕಾಯ್ತಾ ಇದ್ದೀವಿ ಅಂತೀರ. ನಿಮ್ ಜನ್ಮಕ್ಕೆ ಅಣ್ಣ, ದರೋಡೆನಾ? ಒಂಥರ ಅದೇ, ಬಂದಿರೋರು ಇನ್ಕಮ್ ಟ್ಯಾಕ್ಸ್ ಅವರಲ್ಲ, ಒಂಥರ ದಗಲ್ಬಾಜಿಗಳು. ಹೌದಾ? ಈಗ ಏನಣ್ಣ ಮಾಡೋದು? ಅಲ್ಲೇ ಸುತ್ತಮುತ್ತ ಯಾವ್ದಾರ ದಪ್ಪದಾಗಿರೋ ಕಲ್ಲೈತಾ? ಅಣ್ಣ ಇದೆ, ತಗೊಂಡು ತಲೆ ಮೇಲೆ ಹಾಕ. ಅಣ್ಣ ಇನ್ನೇನಿಲ್ಲ ಮತ್ತೆ, ಊರೆಲ್ಲ ಕೊಳ್ಳೆ ಹೊಡೆದ್ಮೇಲೆ ತಿಂಡಿ ಬಾಗಿಲು ಹಾಕದ್ರಂತೆ. ಹಂಗೆ ಇವರೆಲ್ಲ ಬಂದು ದೋಚ್ಕೊಂಡು ಹೋದ್ಮೇಲೆ ನೀವು ಇಲ್ಲಿ ಬಂದು ಕುಂಟೆ ಮೇಲೆ ಆಡ್ತೀರಾ?